ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಶುಭ ಮುಂಜಾನೆ ಎಲ್ಲರಿಗೂ. ಕರ್ತನು ಪ್ರತಿಯೊಬ್ಬರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯೊಂದಿಗೆ ಇವತ್ತಿನ ಶುಭೋದಯ ಕಾರ್ಯಕ್ರಮದ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಒಳ್ಳೆಯ ಸಮಯಕ್ಕೋಸ್ಕರವಾಗಿ ಕರ್ತನೆ ನಿನಗೆ ನಾವು ವಂದನೆ ಹೇಳುತ್ತೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳುವ ದೇವರು, ಉತ್ತರಿಸುವ ದೇವರೇ ಆಗಿದ್ದೆ ಸ್ವಾಮಿ. ನಮ್ಮ ವೀಕ್ಷಕರಿಗೆ ಇವತ್ತಿನ ದಿನಕ್ಕೆ ಬೇಕಾದಂಥ ಜೀವಳ ವಾಕ್ಯಗಳನ್ನು ದಯಪಾಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದ ದೇವರೇ, ಆಮೆನ್. ಪ್ರಿಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ವಾಕ್ಯದ ಧ್ಯಾನಕ್ಕಾಗಿ ಕೀರ್ತನೆ 8, ಅದರಲ್ಲಿ 9 ವಾಕ್ಯಗಳುಂಟು. ಈ ಕೀರ್ತನೆ 8 ನಾವು ಧ್ಯಾನ ಮಾಡೋಣ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದೆ. ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಗೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದಿ. ನಿನ್ನ ಕೈಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದೆ. ನೀನು ಎಲ್ಲ ಕುರಿ ದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಸುಂದರವಾದಂಥ ವಾಕ್ಯಗಳು. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬಿಡುಗಡೆ ತರುವಂಥದ್ದಾಗಿದೆ. ಅದು ಕಾರ್ಯ ಮಾಡುವಂಥದ್ದು ಪ್ರಿಯರೇ. ಈ ಸಂದರ್ಭದಲ್ಲಿ ಮೊದಲ ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ವಾಕ್ಯ ನಡೀತದೆ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಯೇಸು ಕ್ರಿಸ್ತನ ನಾಮಕ್ಕೆ ಬಲ ಇದೆ, ಶಕ್ತಿ ಇದೆ. ಫಿಲಿಪ್ 2:11 ಹೇಳ್ತದೆ, ಸ್ವರ್ಗ ಮತ್ಯ ಪಾತಾಳದಲ್ಲಿರುವ ಎಲ್ಲ ಶಕ್ತಿಗಳು ಯೇಸು ಕ್ರಿಸ್ತನು ಎಂಬ ಆ ನಾಮಕ್ಕೆ ಅಡ್ಡ ಬಿದ್ದು ಆತನೇ ಒಡೆನೆಂದು ಹೇಳಿ ಪ್ರತಿಜ್ಞೆ ಮಾಡ್ತಾ ಎಂಬುದಾಗಿ. ಯೇಸು ಕ್ರಿಸ್ತನ ಹೆಸರನ್ನು ಕೇಳಿದಂತಹ ದೆವ್ವಗಳು ನಡುಗುತ್ತಾ ಇದ್ದವು. ಆ ಪುಸ್ತಕತೆ 19ನೇ ಅಧ್ಯಾಯ ನಾವು 11ರಿಂದ 12, 13, 14, 15 ವಾಕ್ಯ ಓದುವುದಾದರೆ, ಪೌಲ ಸೀಲರ ಒಂದೇ ಒಂದು ಆಜ್ಞಾಪನೆಗೆ ದೆವ್ವಗಳು ನಡುಗಿ ಬಿಟ್ಟು ಹೋಗುವುದನ್ನಲ್ಲಿ ಕಾಣ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮಕ್ಕೆ ಶಕ್ತಿ ಇದೆ. ಯೇಸು ಕ್ರಿಸ್ತನ ನಾಮದಲ್ಲಿ ದೆವ್ವಗಳನ್ನು ಗದರಿಸುವಾಗ ಬಿಟ್ಟು ಹೋಗ್ತವೆ, ರೋಗಗಳು ಬಿಟ್ಟು ಹೋಗುತ್ತವೆ, ಸಮಸ್ಯೆಗಳು ಬಿಟ್ಟು ಹೋಗುತ್ತವೆ. ಆ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಪ್ರಿಯರೇ. ಆತನು ತಾನೇ ಹೇಳಿದ್ದಾನೆ. ಯೋಹನನ ಸುವಾರ್ತೆ 14ನೇ ಅಧ್ಯಾಯ 12, 14 ವಚನ, ಯೋಹನನ ಸುವಾರ್ತೆ 15ನೇ ಅಧ್ಯಾಯ 16, 17 ವಚನ, ಯೋಹನನ ಸುವಾರ್ತೆ 16ನೇ ಅಧ್ಯಾಯ 23, 24 ವಚನ. ನನ್ನ ಹೆಸರಿನಲ್ಲಿ ಏನಾದರೂ ಬೇಡುವುದಾದರೆ ಅದನ್ನು ಕೊಡ್ತೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆತನ ಹೆಸರಿನ ಮಹಿಮೆ ಅದು ವಿಶೇಷವಾದದ್ದು ಪ್ರಿಯರೇ. ಮಾರ್ಕ್ 16, 17, 18 ವಾಕ್ಯದಲ್ಲಿ, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವಿರಿ. ವಿಷ ಪದಾರ್ಥವೇನಾದರೂ ಕುಡಿದರೆ ಅವರಿಗೇನು ಬಾಧಕವಾಗುವುದಿಲ್ಲ, ರೋಗಗಳು ವಾಸಿಯಾಗುವುದು. ಯೇಸುವಿನ ಹೆಸರಿಗೆ ಮಹಿಮೆ ಇದೆ ಪ್ರಿಯರೇ. ಅದಕ್ಕೆ ಇಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ನಮ್ಮ ಕರ್ತನಾದ ದೇವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದೆ. ಆಕಾಶ ಮಂಡಲದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ನೋಡುವಾಗ ನಾವು ದೇವರ ಮಹಿಮೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಆಕಾಶ ಮಂಡಲದಲ್ಲಿ ಆತನ ವೈಭವವನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಮುಂದೆ 2ನೇ ವಾಕ್ಯ, ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಗೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದಿ. ನಿನಗೆ ವಿರೋಧವಾಗಿ ನಿಂತು ಮುಯ್ಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಗೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದೆ. ಒಂದು ದಿನ ಶಿಷ್ಯರು ನೋಡಿ ಯೇಸು ಸ್ವಾಮಿ ಕೇಳ್ತಾನೆ,
ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅದನ್ನು ಓದ್ತೇವೆ. ನನ್ನನ್ನು ಯಾರೆಂಬುದಾಗಿ ಜನರು ಅನ್ನುತ್ತಾರೆ. ಆ ಕೆಲವು ಶಿಷ್ಯರು ಹೇಳ್ತಾ ಇದ್ದಾರೆ, ಪ್ರವಾದಿಗಳಲ್ಲಿ ಒಬ್ಬನು ಯೆರೆಮೀಯನು ಅಥವಾ ಎಲಿಯನು ಎಂಬುದಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು. ನೀವು ಏನನ್ನುತ್ತೀರಿ ಅಂತ ಕೇಳಿದಾಗ ಪೇತ್ರನು ಹೇಳ್ತಾನೆ, ನೀ ಜೀವಸ್ವರೂಪನಾದ ದೇವರ ಪುತ್ರನೆಂಬುದಾಗಿ ಅಲ್ಲಿ ಹೇಳುವಂತ ನೋಡಿ. ನಿಮಗಾಗಿ ಓದ್ತೇನೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 13-20 ವಾಕ್ಯ. ಯೇಸು ಫಿಲಿಪ್ಪನ ಕೈಸರೆ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ಎಂದು ತಿಳಿಸಿದನು. ಇಂತು ಸುಂದರವಾದಂಥ ವಾಕ್ಯವನ್ನು ಇಲ್ಲಿ ನಾವು ಕಾಣ್ತೇವೆ. ಅಂದರೆ ನಿನಗೆ ವಿರೋಧವಾಗಿ ನಿಂತ ಮೈ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕಾಗಿ ದೇವರು ಏನು ಮಾಡ್ತಾನೆ, ಬಾಲಕರ ಮತ್ತು ಮೊಲೆಗೂಸಲ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂಥ ದೇವರು ಮಾಡ್ತಾನೆ. ಮಾತ್ರವಲ್ಲ, ನಾವು ದೇವರು ಆರಿಸುವಂಥ ಜನರ ಕುರಿತಾಗಿ ನಾವು ಓದುವುದಾದರೆ 1 ಕೊರಿಂಥ 1ನೇ ಅಧ್ಯಾಯ 26-29 ವಾಕ್ಯದಲ್ಲಿ ನಾವು ಓದುತ್ತೇವೆ. 1 ಕೊರಿಂಥ 1ನೇ ಅಧ್ಯಾಯ 26-29 ವಾಕ್ಯ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆ ಆದವರನ್ನು ಆರಿಸಿಕೊಂಡದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಲೂಕ 10:21 ವಾಕ್ಯ. ಅದು ಲೂಕ 10:18 ನಡೆದಂಥ ಒಂದು ಘಟನೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಿಷ್ಯರೆಲ್ಲರೂ ಸಂತೋಷದಿಂದ ಸೇವೆ ಮಾಡಿ ಬರ್ತಾ ಇದ್ದಾರೆ. 17ನೇ ವಾಕ್ಯದಿಂದ ಓದುವ. ಲೂಕ 10ರಲ್ಲಿ, ತರುವಾಯ ಆ 70 ಮಂದಿ ದೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆತಿರುತ್ತವೆ ಎಂದು ಸಂತೋಷ ಪಡ್ರಿ ಎಂಬುದಾಗಿ ಹೇಳಿ ಮುಂದುವರೆದು ಒಂದು ವಾಕ್ಯ ಹೇಳ್ತಾನೆ. 21ನೇ ವಾಕ್ಯದಲ್ಲಿ, ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೆ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದೆ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಎಂಥ ಒಂದು ಸಾಕ್ಷಿ! ಏನೊಂದು ಸಾಕ್ಷಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೂಕ ನಾವು 2ನೇ ಅಧ್ಯಾಯದ 41ನೇ ವಾಕ್ಯದಿಂದ ಯೇಸು ಕ್ರಿಸ್ತನನ್ನು, ಮಗುವನ್ನು ಯೋಸೇಪ ಮತ್ತು ಮರಿಯರು ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯೆರೂಸಲೇಮಿಗೆ. ಅಲ್ಲಿ ಆತನು ಅವರಿಂದ ತಪ್ಪಿಸಿಕೊಳ್ತಾನೆ, ಕಣ್ಮರೆಯಾಗ್ತದೆ. 3 ದಿವಸಗಳ ನಂತರ ತಿರುಗಿ ಹೋಗ್ತಾರೆ. ಆಗ ಏನು ಕಾಣ್ತಾರೆ ನೋಡುವ. ಲೂಕ 2:41-48 ವಚನ. ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಾಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ 1 ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರವರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ನೋಡಿ ಎಂಥ ಒಂದು ಅದ್ಭುತ! ಯೋಹನ್ನನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಕೂಡ ನಾವು 15ನೇ ವಾಕ್ಯದಿಂದ ಇನ್ನೊಂದು ವಿಷಯವನ್ನು ನೋಡ್ತೇವೆ.
ಯಾತ್ರೆ ಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯೆಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಆ ಪುಸ್ತಕತೆ 4ನೇ ಅಧ್ಯಾಯಕ್ಕೆ ನಾವು ಬರೋಣ. ಅಲ್ಲಿ ಕೂಡ ನಾನು ನಿಮಗೋಸ್ಕರ 13ನೇ ವಾಕ್ಯದಿಂದ ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ಶಿಷ್ಯರನ್ನು ನೋಡಿದಂತಹ ತಿಳಿದಂಥ ಓದಿದಂಥ ಶಾಸ್ತ್ರಿ ಫರಿಸಾಯರ ಕುರಿತಾಗಿ ನಾವು ಅಲ್ಲಿ ಓದ್ತೇವೆ. ಪೇತ್ರ ಯೋಹನ್ನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಮತ್ತು ಕ್ಷೇಮ ಹೊಂದಿದ ಮನುಷ್ಯನು ಅವರು ಕೂಡ ನಿಂತರು ನೋಡಿ ಪ್ರತಿಯಾಗಿ ಏನು ಮಾತನಾಡದಿದ್ದರು. ನೋಡಿ, ಮೊಲೆಗೂಸುಗಳ ಅಜ್ಞಾನಿಗಳ ಮೂಲಕ ದೇವರು ಸಾಕ್ಷಿಯನ್ನು ಎಬ್ಬಿಸುವ ದೇವರೆಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಕೀರ್ತನೆ 8:2 ಹೇಳ್ತದೆ, ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನಿಂತು ನೀನು ಬಾಲಕರ ಮತ್ತು ಮೊಲೆಗೂಸುಗಳ ಬಾಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡಿದೆ. ಇವತ್ತು ಅನೇಕರು ಸ್ವಾರ್ಥಕ್ಕೆ ಎದುರಾಗಿ ನಿಲ್ತಾರೆ, ದೇವ ಸೇವಕರಿಗೆ ಎದುರಾಗಿ ನಿಂತು ಕ್ರಿಯೆಗಳನ್ನು ಮಾಡ್ತಾರೆ, ಸೇವೆಗಳಿಗೆ ವಿರೋಧವಾಗಿ ನಿಲ್ತಾರೆ, ತೊಂದರೆಗಳನ್ನು ಉಂಟು ಮಾಡ್ತಾರೆ. ಅದೇ ಸಲ ದೇವರು ಏನು ಮಾಡ್ತಾನೆ, ಅಜ್ಞಾನಿಗಳನ್ನು ಅವರ ಮುಂದೆ ಎಬ್ಬಿಸಿ ನಿಲ್ಲಿಸ್ತಾನೆ, ವಿದ್ಯಾಹೀನರನ್ನು ಅವರ ಮುಂದೆ ನಿಲ್ಲಿಸುತ್ತಾನೆ. ಅವರ ಈ ಒಂದು ಬುದ್ಧಿಹೀನರಿಗೆ ಅಜ್ಞಾನಿಗಳಿಗಿರುವಂಥ ಒಂದು ಜ್ಞಾನ, ಸಾಮಾನ್ಯ ಜ್ಞಾನ ಈ ವಿದ್ಯಾವಂತರಿಗೆ ಇರುವುದಿಲ್ಲ. ಅವ್ರು ನಾಚಿಕೆ ಪಡುವ ರೀತಿಯಲ್ಲಿ ದೇವರು ಈ ವ್ಯಕ್ತಿಗಳ ಮೂಲಕವಾಗಿ ಕಾರ್ಯಗಳನ್ನು ಮಾಡುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಹಲ್ಲೆಲೂಯಾ. ನಾವು ಮುಂದೆ ಕೀರ್ತನೆ 8ನೇ 3ನೇ ವಾಕ್ಯಕ್ಕೆ ಹೋಗುವ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ನೀನು ಲಕ್ಷ್ಯ ಇಡಬೇಕು? ಯಾಕೆ ಈ ರೀತಿ ಮಾತನ್ನು ಹೇಳ್ತಾನೆ ಇಲ್ಲಿ ಭಕ್ತನು? ಕಾರಣ ಏನೆಂದರೆ, ದೇವರ ಕೈ ಕೆಲಸವಾಗಿರುವ ಆಕಾಶ ಮಂಡಲ, ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲವನ್ನು ದೇವರು ಮನುಷ್ಯನಿಗೋಸ್ಕರ ಉಂಟು ಮಾಡಿದ. ಮನುಷ್ಯನಿಗಾಗಿ ಎಲ್ಲ ಆದಿಕಾಂಡ ನಾವು 1ನೇ ಅಧ್ಯಾಯ ಓದುವುದಾದರೆ ಮನುಷ್ಯನಿಗೋಸ್ಕರ ಎಲ್ಲ ಉಂಟು ಮಾಡಿದ ನಂತರವೇ ಕೊನೆಯದಾಗಿ ದೇವರು ಮನುಷ್ಯನನ್ನು ಉಂಟು ಮಾಡ್ತಾ ಇದ್ದಾನೆ. ಈ ಸಂಗತಿಗಳಿಗಾಗಿ ಮನುಷ್ಯ ಅಲ್ಲ, ಮನುಷ್ಯನಿಗಾಗಿ ಸಂಗತಿಗಳು. ಲೋಕ ಮತ್ತು ಲೋಕದಲ್ಲಿರುವ ಪ್ರತಿಯೊಂದು ಸಂಗತಿಗಳು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ, ಮನುಷ್ಯನಿಗೋಸ್ಕರವಾಗಿ ಆತನು ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಭಕ್ತನ ಹೇಳ್ತಾನೆ, ಸಾಮಾನ್ಯ ಮನುಷ್ಯನಲ್ಲಿ ಯಾಕೆ ನೀನು ಲಕ್ಷ್ಯವಿಡಬೇಕು? ದೇವದೂತರಿಗಿಂತಲೂ ಹೆಚ್ಚಾಗಿ ದೇವರು ಮನುಷ್ಯನನ್ನು ಪ್ರೀತಿ ಮಾಡ್ತಾನೆ. ಕಾರಣ ಏನು ಗೊತ್ತುಂಟಾ? ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ಒಂದು ಪ್ರಾಣಿಯಾಗಿಯೋ ಒಂದು ಪಕ್ಷಿಯಾಗಿಯೋ ಮನುಷ್ಯನ ದೇವರು ಸೃಷ್ಟಿ ಮಾಡಲಿಲ್ಲ. ದೇವರು ತನ್ನ ಹಾಗೆಯೇ ಸ್ವರೂಪವುಳ್ಳ ಮನುಷ್ಯನನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಆತನು ಮನುಷ್ಯನ ಕುರಿತು ತುಂಬ ಕಾಳಜಿ ಉಳ್ಳವನಾಗಿದ್ದಾನೆ. ಪಾಪದಲ್ಲಿ ಬಿತ್ತುವಾದ ಮನುಷ್ಯನನ್ನು ಪುನಃ ರಕ್ಷಿಸುವುದಕ್ಕಾಗಿ, ನಿತ್ಯ ನರಕದ ಬೆಂಕಿಯಿಂದ ತಪ್ಪಿಸಿ ಕಾಪಾಡುವುದಕ್ಕಾಗಿ ಅನೇಕ ಪ್ರವಾದಿಗಳನ್ನು ಕಳಿಸಿದ. ಕೊನೆಗೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಲೋಕ ಕಳಿಸಿಕೊಟ್ಟು. ಕಾರಣ ಏನು ಗೊತ್ತುಂಟಾ? ಮನುಷ್ಯನ ಬಗ್ಗೆ ಆತನಿಗಿರುವಂಥ ಕಾಳಜಿ, ಆತನಿಗಿರುವಂಥ ಚಿಂತೆ. ಅದಕ್ಕೋಸ್ಕರವಾಗಿ ಒಬ್ಬನೇ ಏಕೈಕ ಮಗನನ್ನು ನಮಗೋಸ್ಕರವಾಗಿ ಆತನು ಒಪ್ಪಿಸಿಕೊಟ್ಟನೆಂಬುದನ್ನು ನೋಡುತ್ತೇವೆ. ಪುನಃ ಕೀರ್ತನೆ 8ನೇ ಅಧ್ಯಾಯದಲ್ಲಿ ನಾವು 5ನೇ ವಾಕ್ಯದಿಂದ ಓದ್ತೇವೆ. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನು ಅವನಿಗೆ ಕಿರೀಟವಾಗಿ ಇಟ್ಟು ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳನ್ನು, ಆಕಾಶ ಪಕ್ಷಿಗಳನ್ನು, ಸಮುದ್ರದ ಮೀನುಗಳನ್ನು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳನ್ನು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ? ಹೌದು, ನಾವು ನೋಡ್ತೇವೆ ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯ ಓದುವುದಾದರೆ 3 ವಿಧವಾದ ಆಶೀರ್ವಾದಗಳುಂಟು. ಒಂದು, ಸಂತಾನ ಅಭಿವೃದ್ಧಿ ಹೊಂದಿ ಹೆಚ್ಚಿರಿ. 2ನೇ ಆಶೀರ್ವಾದ, ಭೂಮಿಯಲ್ಲಿರುವ ಎಲ್ಲದರ ಮೇಲೆ ದೊರೆತನ ಮಾಡಿರಿ, ಆಳ್ವಿಕೆ ಮಾಡಿರಿ. 3ನೇ ಆಶೀರ್ವಾದ, ಭೂಮಿಯಲ್ಲಿರುವ ಸಕಲವನ್ನು ವಶ ಮಾಡಿಕೊಳ್ಳ್ರಿ, ಹೆಚ್ಚಿರಿ, ದೊರೆತನ ಮಾಡಿರಿ, ವಶ ಮಾಡಿಕೊಳ್ಳ್ರಿ. ಈ 3 ವಿಧವಾದ ಆಶೀರ್ವಾದಗಳನ್ನು ಅಂದು ಆದಾಮ ಮತ್ತು ಅವರೇ ಕೊಟ್ಟದ್ದು. ಇವತ್ತೆಲ್ಲ ಮನುಷ್ಯರಿಗೂ ದೇವರು ಆ ಒಂದು ಆಶೀರ್ವಾದಗಳನ್ನು ಕೊಟ್ಟವನಾಗಿದ್ದಾನೆ. ನಿಮಗೋಸ್ಕರವಾಗಿ ಇಬ್ರಿಯ ಪುಸ್ತಕದ 2:6-8 ವಾಕ್ಯನ ಓದಲಿಕ್ಕೆ ಇಷ್ಟಪಡ್ತೇನೆ. ಇಬ್ರಿಯ 2 ಇದೇ ವಾಕ್ಯವನ್ನು ಅಲ್ಲಿ ನಾವು ನೋಡ್ತೇವೆ. ಇಬ್ರಿಯ 2:6-8, 5ರಿಂದ ಓದುವ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು ಮಾನವನ್ನು ಅವನ ಕಿರೀಟವಾಗಿಟ್ಟು ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆ. ನಮಗೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ ಈ ಭೂಲೋಕದಲ್ಲಿ ನಾವು ಅನುಭವಿಸುವುದಕ್ಕಾಗಿ. ಅದು ಮಾತ್ರವಲ್ಲದೆ ಎಲ್ಲವನ್ನೂ ಮನುಷ್ಯನ ಪಾದದ ಕೆಳಗೆ ಆತನು ಹಾಕಿದ್ದಾನೆ.
ಅಷ್ಟು ಮಾತ್ರವಲ್ಲ, ಮುಂದಣ ಒಂದು ಸಾಮ್ರಾಜ್ಯ, ನಿತ್ಯತ್ವದ ಒಂದು ಲೋಕ, 1,000 ಆಡಳಿತ, ಅದರ ನಂತರವಾಗಿ ಬರುವ ನಿತ್ಯತ್ವ, ನೂತನ ಲೋಕ, ನೂತನ ಆಕಾಶ ಭೂಮಿ ಮಂಡಲ, ಇವೆಲ್ಲವನ್ನು ದೇವರು ನಮಗೆ ಅಧೀನ ಮಾಡಿದ್ದಾನೆ, ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ನಾನು ಮತ್ತು ನೀವು ಎಷ್ಟು ಧನ್ಯರಾಗಿದ್ದೇವೆ. ಕೀರ್ತನೆ 8:9 ವಾಕ್ಯವನ್ನು ಓದುವ, ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮ ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ನಮ್ಮ ದೇವರ ನಾಮವು ಭೂಲೋಕದಲ್ಲಿ ಮಹಿಮೆಯುಳ್ಳ ನಾಮವಾಗಿದೆ. ಆತನ ನಾಮ ಹೇಳುವಾಗ ದೆವ್ವಗಳು ನಡುಗುತ್ತವೆ, ರೋಗಗಳು ಬಿಟ್ಟು ಹೋಗುತ್ತವೆ, ವ್ಯಾಧಿಗಳು ಬಿಟ್ಟು ಹೋಗುತ್ತವೆ, ಮಂತ್ರಶಕ್ತಿಗಳು ಬಿಟ್ಟು ಹೋಗುತ್ತವೆ, ಮಂತ್ರವಾದಿಗಳು ನಡುಗುತ್ತಾರೆ, ಪಿಶಾಚಿಗಳು ನಡುಗುತ್ತವೆ. ಆತನ ನಾಮಕ್ಕೆ ಬಲವಾದ ಒಂದು ಶಕ್ತಿ ಇದೆ ಪ್ರಿಯರೇ. ಆತನ ಹೆಸರನ್ನು ಕೂಗಿದ್ರೆ ಸಾಕು, ಆತ ತಕ್ಷಣ ಬರ್ತಾನೆ. ಆತನ ಹೆಸರನ್ನು ಹೇಳಿದರೆ ಸಾಕು, ಅದ್ಭುತಗಳು ನಡೀತವೆ ಪ್ರಿಯರೇ. ಆತನ ನಾಮವು ಅದು ಮಹಿಮೆಯುಳ್ಳ ನಾಮವಾಗಿದೆ ಪ್ರಿಯರೇ. ಬಂದಿರಿ, ನಾನು ನಿಮ್ಮ ಜೊತೆಲಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಪ್ರಿಯ ವೀಕ್ಷಕ ಸಹೋದರ ಸಹೋದರಿಯಾಗಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬನ ಹೆಸರಾಗಿ ಆಶೀರ್ವಾದ ಮಾಡು ಕರ್ತನೆ. ಅವರ ಕುರಿತು ನೀನು ತುಂಬ ಚಿಂತೆಯುಳ್ಳವನಾಗಿದ್ದಿ, ಅವರ ಬಗ್ಗೆ ನೀನು ತುಂಬ ಕಾಳಜಿ ಉಳ್ಳವನಾಗಿದ್ದಿ, ಅವರ ಕುರಿತು ಪ್ರತಿ ಸಲ ಚಿಂತಿಸುತ್ತಾ ಇದ್ದಿ. ಅದಕ್ಕೆ ಸ್ತೋತ್ರ. ನಮ್ಮೆಲ್ಲರನ್ನು ನೀವು ಪ್ರೀತಿ ಮಾಡುವ ದೇವರು. ಪ್ರಿಯ ವೀಕ್ಷಕರ ಜೀವಿತದಲ್ಲಿರುವ ಕೊರತೆಗಳಿಂದ, ನೋವುಗಳಿಂದ, ವೇದನೆಗಳಿಂದ, ಪೀಡನೆಗಳಿಂದ ಅವರಿಗೆ ಪೂರ್ಣ ಬಿಡುಗಡೆ ಕೊಡು. ದೈವಿಕ ಶಾಂತಿ ಸಮಾಧಾನ ಕೊಡಬೇಕಾಗಿ ಕೇಳಿಕೊಡ್ತಾನೆ. ಸ್ವರ್ಗದ ಬಿಡುಗಡೆ ಯೇಸುವೆ ನಿನ್ನ ನಾಮದಲ್ಲಿ ಅವ್ರ ಜೀವಿತದಲ್ಲಿ ಇಳಿದು ಬರಲಿ, ಅವರ ಆತ್ಮೀಯ ಜೀವಿತದಲ್ಲಿ ಇಳಿದು ಬರಲಿ, ಅವರ ಎಲ್ಲ ಬಿಸ್ನೆಸ್ಗಳಲ್ಲಿ ಇಳಿದು ಬರಲಿ. ಒಂದು ಬಿಡುಗಡೆ ಆಶೀರ್ವಾದ ಹೊಂದಿಕೊಳ್ಳೋಕ್ಕಾಗುವಂತೆ ಕೃಪೆ ಮಾಡಿ. ಇವತ್ತಿನ ದಿನವನ್ನೆಲ್ಲ ಅವನು ಕಣ್ಮಣಿತ ಕಾದು ಕಾಪಾಡಿ. ಇವತ್ತಿನ ದಿನದಲ್ಲಿ ಅವನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತವೆ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಮತ್ತೊಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ. ಆಸರೆ ಟಿವಿ. ಆಲ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.